Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಯಾವ್ದು ಮಗ ಅಮಟಿ ರಾಯುಡು ಒಂದು ಸ್ಟೇಟ್ಮೆಂಟ್ ಹಾಕಿದ್ರೆ ರಿಲೇಟೆಡ್ ಟು ರಾಜಸ್ಥಾನ್ ರಾಯಲ್ಸ್ ಓಪನರ್ಸ್ ಬಗ್ಗೆ. ವೈಭವ್ ಸೂರ್ಯವಂಶಿ ಮುಂದೆಗಡೆ ನಿಂತ್ಕೊಂಡು ನೋಡ್ತು ಅಂದರೆ ಯಶಸ್ವಿ ಜೈಸ್ವಾಲ್ ಸೈಡ್ ಲೈನ್ ಆಗಿ ಹೋಗ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಗಮನಿಸಿ. ಮುಂಚೆ ಹೆಂಗಿತ್ತು ಅಂದ್ರೆ ಯಶಸ್ವಿ ಜೈಸ್ವಾಲ್ ವೈಭವ್ ಸೂರ್ಯವಂಶಿ ಬರೋಕ್ಕಿಂತ ಮುಂಚೆ ಲಾಸ್ಟ್ ಇಯರ್ಗಿನ ಮುಂಚೆ ಹೆಂಗಿತ್ತು ಅಂದ್ರೆ ಯಶಸ್ವಿ ಜೈಸ್ವಾಲ್ ಅಂದ್ರೆ ಹಂಗೆ ಹಿಂಗೆ ಇವ್ರು ಭಯಂಕರ ಸ್ಟಾರ್ಟ್ ಕೊಡ್ತಾರೆ. ಸಾಕತ್ ಇವರೇ ಒಂಥರ ಪವರ್ ಇದ್ದಂಗೆ. ಇವ್ರು ಆಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಗೆಲ್ತಿರ ಅನ್ನೋ ಥರ ಇದ್ದಂಥ ರಾಜಸ್ಥಾನ್ ರಾಯಲ್ಸ್ ವೈಭವ್ ಸೂರ್ಯವಂಶಿ ಅವಳಿಗೆ ಎಲ್ಲರೂ ಕೂಡ ಒಂಥರ ಹಂಗ್ ನೋಡಕ್ ಹೋದ್ರೆ ವೈಭವ್ ಸೂರ್ಯವಂಶಿ ಮತ್ತೆ ಜುರಾಲು ಇಬ್ಬರೇ ಒಂಥರ ರೆಕಗ್ನೈಸ್ ಆಗ್ತಾ ಇರುವಂತದ್ದು. ಇನ್ ಯಾರು ಕೂಡ ಯಾಕಂದ್ರೆ ಅಗ್ರೆಸಿವ್ ಬ್ಯಾಟಿಂಗ್ ಇಬ್ರು ಕೂಡ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಯಶಸ್ವಿ ಜೈಸ್ವಾಲ್ ರೆಕಗ್ನಿಷನ್ ಸಿಗ್ತಾ ಇಲ್ಲ ಅವರಿಗೆ. ಅಂಡ್ ಇಲ್ಲಿ ಇವ್ರು ಹೇಳ್ತಾ ಇರೋದೇನು ಅಂದ್ರೆ ಅಂಬತಿ ರಾಯುಡು ಅವರು ಹೋಪ್ ಮಾಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ ಇವ್ರವ್ರಿಗೂ ಯಶಸ್ವಿ ಜೈಸ್ವಾಲ್ಗೆ ರೆಕಗ್ನೇಷನ್ ಸಿಗೋದಿಲ್ಲ. ಅಂಡ್ ಇವರು ಇವರ ಗೇಮ್ನ ಚೇಂಜ್ ಮಾಡ್ಕೊಬೇಕು. ವೈಭವ್ ಸೂರ್ಯವಂಶಿನ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಳ್ಳೋದಲ್ಲ. ಅಂಡ್ ಇವರು ಇವರ ಇನಿಷಿಯೇಟಿವ್ನ ತಗೊಂಡು ಇವರು ಕೂಡ ಮಸ್ತಾಗಿ ಸ್ಕೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅವರ ರೇಂಜಿಗೆ ಆಗಿಲ್ಲ ಅಂದ್ರೆ ಕೂಡ ಇವರು ಕೂಡ ಹೈಲೈಟ್ ಆಗ್ಬೇಕು. ಅವ್ರನ್ನ ಮ್ಯಾಚ್ ಮಾಡೋ ಥರ ಆಡಬೇಕು. ಸುಮ್ಮನೆ ನಿಂತ್ಕೊಂಡು ನೋಡೋದಲ್ಲ. ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇತ್ತು ಅಂದ್ರೆ ನೋಡ್ತಾನೆ ಇರ್ತಾರೆ ನಿಂತ್ಕೊಂಡು ಸೈಡ್ ಲೈನ್ ಆಗೋಗ್ಬಿಡ್ತಾರೆ. ನನ್ನ ಪ್ರಕಾರ ಬೇರೆ ಟೀಮ್ಗೆ ಹೋಯ್ತು ಅಂತಂದ್ರೆ ಅವ್ರಿಗೆ ಕೆಪಾಬಿಲಿಟಿ ಸಖತ್ತಾಗಿದೆ. ಇನ್ ಕೇಸ್ ಏನಾದ್ರು ಅವ್ರಿಗೆ ನೆಕ್ಸ್ಟ್ ಸೀಸನ್ ಹೋಗಬೇಕು ಅಂತ ಅನ್ಸೋರು ಬೇರೆ ಟೀಮ್ ಹೋಯ್ತು ಅಂದ್ರೆ ಒಳ್ಳೇದು ಅವರು. ಯಾಕಂದ್ರೆ ಅವ್ರಿಗೆ ಕೆಪಾಬಿಲಿಟಿ ಇದೆ ಮ್ಯಾಚ್ಗಳನ್ನ ಗೆಲ್ಸೋದಕ್ಕೆ, ಸಿಂಗಲ್ ಹ್ಯಾಂಡೆಡ್ ಮ್ಯಾಚ್ನ ಗೆಲ್ಸೋದಕ್ಕೆ. ಸೊ ಇಲ್ಲಿ ಒಂಥರ ಸೈಡ್ ಲೈನ್ ಆಗ್ತಾರೆ ಯಶಸ್ವಿ ಜೈಸ್ವಾಲ್ ಅಂತ ಹೇಳಿದ್ರೆ ಅದು ಕ್ಲಿಯರ್ ಕಟ್ ಆಗಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಇವ್ರು ಏನೇ ಸ್ಕೋರ್ ಮಾಡ್ರು ಕೂಡ ಅಲ್ಪ ಸ್ವಲ್ಪ ಒಂದು 30-40 ರನ್ ಹೊಡಿತಾರೆ. ಅದು ಕೂಡ ಒಂಥರ ಇದು ಹೌದು. ಈ ಟೂರ್ನಮೆಂಟ್ ಅಲ್ಲಿ ಸ್ಕೋರ್ ಮಾಡಿಲ್ಲ ಅನ್ನೋ ಥರ ಏನಿಲ್ಲ. ಯಶಸ್ವಿ ಜೈಸ್ವಾಲ್ ಸ್ಕೋರ್ ಮಾಡಿದ್ರೆ ತಕ್ಕಮಟ್ಟಿಗೆ ಚೆನ್ನಾಗಿ ಆಡಿದ್ರೆ. ಅವರ ರೇಂಜಿಗೆ ಆಡಿಲ್ಲ ಅಂತಂದ್ರೂ ಕೂಡ ಯಶಸ್ವಿ ಜೈಸ್ವಾಲ್ ಅವರ ರೇಂಜಿಗೆ ಅವ್ರು ಆಡಿದ್ದಾರೆ. ವೈಭವ್ ಸೂರ್ಯವಂಶಿ ರೇಂಜ್ಗೆ ಆಡಿಲ್ಲ ಅಂದ್ರೂ. ಸೊ ಸೈಡ್ ಲೈನ್ ಆಗ್ತಿದ್ದಾರೆ ಅಂತ ನಮಗೂ ಕೂಡ ಅನ್ನಿಸ್ತಾ ಇದೆ. ನೋಡೋಣ ಅದೇನು ಮಾಡ್ತಾರೆ ಅಂತ ಇವತ್ತಿನ ಮ್ಯಾಚ್ ಅಲ್ಲಿ. ಅಪ್ಡೇಟ್ ನಂಬರ್ 2, ಧ್ರುವ್ ಜುರಾಲ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿದ್ರೆ ವೈಭವ್ ಸೂರ್ಯವಂಶಿ ಒಂದೇ ಒಂದು ಮಂತ್ರ ಇದೆ ಅಂತ ಅವ್ರಿಗೆ. ಆ ಮಂತ್ರ ಏನು ಅಂತ ಅಂದ್ರೆ ಇಸ್ ಮಂತ್ರ ಈಸ್ ಐ ಡೋಂಟ್ ವಾಂಟ್ ಟು ಗಿವ್ ಅ ಡ್ಯಾಮ್ ಅಬೌಟ್ ಎನಿ ಬೌಲರ್. ಅವನ ಅಜ್ಜಿ ಯಾವನೇ ಆಗಿರ್ಲಿ, ಎಷ್ಟೇ ದೊಡ್ಡ ಮನುಷ್ಯನೇ ಆಗಿರ್ಲಿ, ಎಷ್ಟೇ ದೊಡ್ಡ ಎಕ್ಸ್ಪೀರಿಯನ್ಸ್ ಇರೋಂಥ ನೀನು ಬೌಲರೇ ಆಗಿರ್ಲಿ, ನೀನು ಏನೇ ಪುಡಾಂಗ್ ಆಗಿರ್ಲಿ, ಎಲ್ಲಿ ಏನೇ ಪುಡಾಂಗ್ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿರ್ಲಿ, ಐ ಡೋಂಟ್ ಕೇರ್ ಅ ಡ್ಯಾಮ್. ನಾನು ಬಾಲ್ ನೋಡ್ಬಿಟ್ಟು ಗುದ್ದುತ್ತೀನಿ ಅಷ್ಟೇ, ಇಷ್ಟೇ ನನ್ನ ಮಂತ್ರ ಅಂತ ಇವ್ರು ಅವ್ರಿಗೆ ಹೇಳಿದ್ರಂತೆ. ಅವ್ರು ಬಂದ್ಬಿಟ್ಟು ಓಪನ್ ಆಗಿ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದೇ ವೈಭವ್ ಸೂರ್ಯವಂಶಿ ಬಗ್ಗೆ. ವೈಭವ್ ಸೂರ್ಯವಂಶಿ ಇದಾರಲ್ಲ, ಈ ಮನುಷ್ಯ ಈ ಕಿಡ್ಡು ಸಿಕ್ಕಾಪಟ್ಟೆ ಸಾಧಿಸ್ತಾರೆ. ಸಿಕ್ಕಾಪಟ್ಟೆ ಜನ ಹೇಳ್ತಿರೋದಿದ್ದೇನೆ. ಯಾಕಂದ್ರೆ ಯಾರು ಕೂಡ ನೋಡಿಲ್ಲ ಇಂಥ ಒಂದು ಇನ್ನಿಂಗ್ಸ್ಗಳನ್ನ. 15 ವರ್ಷ ಹುಡುಗ ಆಡೋದು. ಇನ್ಫ್ಯಾಕ್ಟ್ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರ್ಗಳೇ ಆಡೋಕ್ಕಾಗಲ್ಲ ಈ ಥರ ಇನ್ನಿಂಗ್ಸ್ಗಳನ್ನ. ಅನ್ಬಿಲಿವಬಲ್ ರೆಕಾರ್ಡ್ಸ್ಗಳನ್ನ ಕ್ರಿಸ್ ಗೇಲ್ ರೇಂಜಿಗೆ ಅವ್ರು ಮ್ಯಾಚ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ರೆಕಾರ್ಡ್ನೆಲ್ಲ ಮುರಿದಿದ್ದಾರೆ 15 ವರ್ಷಕ್ಕೆ ಅಂದರೆ. ಶ್ರೀಕಾಂತ್ ಹೇಳಿರೋದು ಇದ್ದಾನೆ. 15 ವರ್ಷಕ್ಕೆ ಕ್ರಿಸ್ ಗೇಲು ಲೆಜೆಂಡು, ಯೂನಿವರ್ಸ್ ಬಾಸ್ ಅಂತ ಕರಿತೀವಿ ನಾವು T20 ಇವ್ರನ್ನ. ಸೊ ಅವ್ರ ರೆಕಾರ್ಡನ್ನ ಮುರಿದಿದ್ದಾರೆ ಅಂತಂದ್ರೆ ಇಷ್ಟು ಚಿಕ್ಕ ಏಜಲ್ಲಿ ಖಂಡಿತ ಅವರು ಸಿಕ್ಕಾಪಟ್ಟೆ ಸಾಧಿಸೋದು ಇದೆ. ಆ್ಯಂಡ್ ಅವ್ರೇನು ಫ್ಲೂಕಲ್ಲಿ ಆಡ್ತಾ ಇಲ್ಲ. ಅವ್ರು ಜಸ್ಟ್ ಏನೋ ಒಂದು ಅಲಕ್ ಬಲಕಾಗಿ ಆಡ್ತಾ ಇಲ್ಲ. ಅವ್ರು ಆಡ್ತಾ ಇರೋದು ನೋಡಿ 15 ಮ್ಯಾಚ್ ಆಡಿದರೆ ಆಲ್ಮೋಸ್ಟ್ 11 ಮ್ಯಾಚಲ್ಲಿ ಸ್ಕೋರ್ ಮಾಡಿದ್ದಾರೆ. ಜಸ್ಟ್ ಒಂದು 3-4 ಮ್ಯಾಚಸ್ನೇ ಅವರು ಕಂಪ್ಲೀಟಾಗಿ ಫೇಲ್ ಆಗಿರೋದು. ಸೊ ಸ್ಕೋರ್ ಮಾಡ್ತಾ ಇದ್ದಾರೆ, ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದಾರೆ. ಸೊ ಇದನ್ನ ಮೆಚ್ಕೊಬೇಕು. ಅಂಡ್ ಆರೆಂಜ್ ಕ್ಯಾಪ್ನ ಲಿಸ್ಟಲ್ಲಿ ಇದ್ದಾರೆ, ಮೇಲ್ಗಡೆ ಇದ್ದಾರೆ. ಸೊ ಇದನ್ನ ಮೆಚ್ಕೋಬೇಕು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಆಕಾಶ್ ಚೋಪ್ರಾ ಅವರು ಎಕ್ಸೆಲ್ ಪೋಸ್ಟ್ನ ಹಾಕೊಂಡಿದ್ದಾರೆ. ಒಂದು ಸ್ವಲ್ಪ ಪ್ಲಾನ್ನ ಹೇಳ್ಕೊಂಡು ಕೊಡ್ತಾ ಇದ್ದಾರೆ GT ಅವರಿಗೆ. ವೈಭವ್ ಸೂರ್ಯವಂಶಿ ಅಗೇನ್ಸ್ಟು ನೀವು ಗೊತ್ತು ಗಾಂಡ್ ಗಾಬರಿ ಮಾಡಿಸ್ಬಿಟ್ರೆ, ಬೀಜ ಎಲ್ಲ ಬೈಕ್ ಬರ್ಸ್ಬಿಟ್ಟವ್ರೆ GTಗೆ ವೈಭವ್ ಸೂರ್ಯವಂಶಿ ಅಂತ. ಯಾರಿಗೇನ್ಸ್ಟು ಪ್ಲಾನ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ವೈಭವ್ ಸೂರ್ಯವಂಶಿ ಅಗೇನ್ಸ್ಟು ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಬತ್ರ, ಖತರ್ನಾಕ್ ಪ್ಲಾನ್ ಮಾಡ್ಕೊಂಬತ್ತರ GT ಅವರು. ಒಂಥರ ನಿದ್ದನೂ ಮಾಡಿರಲ್ಲ ಆ ಥರ ಪ್ಲಾನ್ ಮಾಡಿರ್ತೀರ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ನಾನೇನು ಹೇಳಿದೆನು ಅಂತಂದರೆ ಇವರಿಗೆ ಬೌನ್ಸರ್ನ ಟ್ರೈ ಮಾಡಿ, ಜಾಸ್ತಿ ಬೌನ್ಸರ್ಸ್ನ ಟ್ರೈ ಮಾಡಿ, ಯಾರ್ಕರ್ಸ್ನ ಟ್ರೈ ಮಾಡಿ. ಅವಾಗ ಇವರು ಮೋಸ್ಟ್ ಪಾಸಿಬಲಿ ಅವರು ಔಟ್ ಆಗಿರೋವಂಥದ್ದು ಆ ಡೆಲಿವರಿಗಳಿಗೇನೆ. ಸೊ ಅದನ್ನ ಟ್ರೈ ಮಾಡಿ ಅದು ವರ್ಕ್ ಆಗಿಲ್ಲ ಅಂತ ಅಂದ್ರೆ ಇನ್ ಕೇಸ್ ಅದಕ್ಕೂ ನಾಯಿ ಹೊಡೆದಂಗೆ ಉಳಿತಾ ಇದ್ದಾರೆ ಅಂತಂದ್ರೆ ರಶೀದ್ ಖಾನ್ ಆದಷ್ಟು ಬೇಗ ತಗೊಂಬಂದ್ಬಿಡಿ. ರಶೀದ್ ಖಾನ್ ಇವ್ರು ವಿಕೆಟ್ನ ಎತ್ತಬಹುದು ಅನ್ನೋ ಥರ ಇವರು ಏನೋ ಹೇಳ್ತಾ ಇದ್ದಾರೆ. ಅದೇ ಬೌನ್ಸರ್ಸ್ನ ಟ್ರೈ ಮಾಡಿ ಡೀಪ್ ಡೌನ್ ಇಟ್ಕೊಂಡು ಇಬ್ರು ಫೀಲ್ಡರ್ಸ್ನು ಕೂಡ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ವೈಭವ್ ಸೂರ್ಯವಂಶಿ ಅದು ಯಾವ ಥರ ಟ್ಯಾಕಲ್ ಮಾಡ್ತಾರೆ ಈ ಪ್ಲಾನ್ನ ಅಂತ. ಅಪ್ಡೇಟ್ ನಂಬರ್ 5, ಇವತ್ತಿನ ಮ್ಯಾಚ್ಗೆ ಕ್ವಾಲಿಫೈ 2ಗೆ ದರ್ ಈಸ್ ಆಲ್ಮೋಸ್ಟ್ 40% ರನ್ನಿಂಗ್ ಪಾಸಿಬಿಲಿಟಿ ಇದೆ ಮ್ಯಾಚ್ ಟೈಮಲ್ಲಿ ಅಂತ ಅಪ್ಡೇಟು ಬರ್ತಾ ಇದೆ ಮಗ. ಸೊ ಅದರಿಂದ ನೋಡೋಣ 40% ಇರೋದ್ರಿಂದ ಬಂದರೂ ಬರ್ಬೋದು, ಬರದೇ ಇದ್ರೂ ಕೂಡ ಏನು ಇಲ್ಲ. ಸೊ ಬಂದರೂ ಕೂಡ 40% ಇರೋದ್ರಿಂದ ಖಂಡಿತ ಮ್ಯಾಚ್ ಅಂತೂ 100% ಶಾರ್ಟ್ ಆಗಿ ಹಾಗೆ ಆಗುತ್ತೆ. ಅಲ್ಲೇನು ಜಾಸ್ತಿ 50%ಗಿಂತ ಏನು ಜಾಸ್ತಿ ಇಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್. ಮಳೆ ಬರದೇ ಇರಲಿ ಇವತ್ತು. ಅಪ್ಡೇಟ್ ನಂಬರ್ 7, ಹುಸೈನ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ರೆ ಮಗ. ಶಕೀಬ್ ಹುಸೈನು ಗೊತ್ತಿರೋದೇನೆ ಎಷ್ಟು ಕಷ್ಟದಿಂದ ಬಂದರು ಅಂತ. ಮೊದಲನೇ ಮ್ಯಾಚಲ್ಲಿ 4 ವಿಕೆಟ್ ಎತ್ತಾದ ನಂತರ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡ್ವಿ ನಾವು. ಇವ್ರಿಗೆ ಒಂದು ಶೂನ ತಗೊಳ್ಳೋದಕ್ಕೂ ಕೂಡ ಗತಿ ಇರಲಿಲ್ಲ. ಅವರಮ್ಮ ಗೋಲ್ಡ್ನೆಲ್ಲ ಮಾರ್ಬಿಟ್ಟು, ಅವ್ರ ಒಡವೆನೆಲ್ಲ ಮಾರ್ಬಿಟ್ಟು ಶೂನ ಕೊಡ್ಸಿದ್ರು ಇವ್ರಿಗೆ, ಸ್ಪೆಕ್ ಶೂಸ್ನ ಅಂತ ಅವರೇ ಹೇಳಿದರು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರೇ ಹೇಳಿದ್ದಾರೆ. ಇಶಾನ್ ಕಿಶಾನು ನನ್ನ ಸ್ಟೋರಿನ ಕೇಳ್ತಾ ಇದ್ದಂಗೆ, ಮೊದಲನೇ ಮ್ಯಾಚ್ ಆಡ್ತಾ ಇದ್ದಂಗೆ ಅವ್ರು ತೊಗೊಂಬಂದ್ಬಿಟ್ಟು ನನಗೆ 6-7 ಸ್ಪೆಕ್ಸ್ನ ಕೊಟ್ಬಿಟ್ರು, ಶೂಸ್ಗಳನ್ನ ಕೊಟ್ಬಿಟ್ರು ನನಗೆ, ತಗೊಂಡ್ರು ಮಜಾ ಮಾಡಿ ಇಟ್ಕೋಗ್ರು ಅಂತ
ಅಂದರೆ ಒಂಥರ ಏನು ಹೇಳ್ತಾರೆ, ಒಂಥರ ಒಲವು ಅಂತ ಹೇಳ್ತಾರಲ್ಲ, ಏನಾದ್ರು ಒಬ್ಬೊಂದು ಕಷ್ಟ ನೋಡ್ಬಿಟ್ಟು ಹೆಲ್ಪ್ ಮಾಡೋದಿದ್ದಲ್ಲ, ಎಲ್ಲರಿಗೂ ಬರೋದಿಲ್ಲ. ಗಿವಿಂಗ್ ಹ್ಯಾಂಡ್ ಎಲ್ಲರಿಗೂ ಬರಲ್ಲ ಗುರು. ಸುಮ್ಮನೆ ತೊಗೊಂಡೋಗ್ಬಿಟ್ಟು ಹೊಸದಾಗಿರೋಂಥ ಅದು ಎಷ್ಟು ಕಾಸ್ಟ್ಲಿ ಬ್ರ್ಯಾಂಡೆಡ್ ಶೂಗಳನ್ನ ತೊಗೊಂಡೋಗ್ಬಿಟ್ಟು ನೀನು 7-8 ಶೂನ ತೊಗೊಂಡೋಗಿ ಕೊಡಬೇಕು ಅಂತಂದರೆ ಗಿವಿಂಗ್ ಹ್ಯಾಂಡ್ ಎಲ್ಲರಿಗೂ ಬರೋದಿಲ್ಲ. ಅದು ಬಂದಿದೆ ಇಶಾನ್ ಕಿಶಾನ್ಗೆ. ಅಪ್ಡೇಟ್ ನಂಬರ್ 8, MS ಧೋನಿ ಬಗ್ಗೆ ಮಾತಾಡ್ತಾರೆ ಜಿಮ್ಮಿ ಓಟನ್ ಅವರು. MS ಧೋನಿ ಇಸ್ ದ ಕಿಂಗ್ ಆಫ್ ಚೆನ್ನೈ, ಈಸ್ ದ ಕಿಂಗ್ ಆಫ್ CSK ಅಂತ. ಇದೇನು ಹೊಸ ವಿಷಯನಾ? ಗೊತ್ತಿರೋದೇನೆ. CSK ಇಲ್ಲ ಅಂದರೆ MS ಧೋನಿ ಇಲ್ಲ, MS ಧೋನಿ ಇಲ್ಲ ಅಂದರೆ CSK ಇಲ್ಲ. ಮೇಯ್ನಾಗೆ MS ಧೋನಿ ಇಲ್ಲ ಅಂದರೆ CSK ಇಲ್ಲವೇ ಇಲ್ಲ ಅಷ್ಟೇ. ಅದಕ್ಕೋಸ್ಕರ ನಾವು ಉಳಿಸ್ಕೊಂತ ಆಡೋಕ್ಕಾಗಲ್ಲ ಅಂದ್ರೂ ಕೂಡ ಉಳಿಸ್ಕೊತಾ ಇರೋದು. ನೆಕ್ಸ್ಟ್ ಸೀಸನ್ ನನ್ನ ಪ್ರಕಾರ ಉಳಿಸ್ಕೊಂಡ್ರೆ ಆಶ್ಚರ್ಯ ಪಡುವಂಥದ್ದಿಲ್ಲ ಏನಿಲ್ಲ. CSK ಫುಲ್ಲು ಬೆಟ್ಟಿಟ್ಬಿಟ್ಟು MS ಧೋನಿಗೆ ಇಲ್ಲ ನೀವು ಸ್ಕ್ವಾಡಲ್ಲಿ ಇರಲೇಬೇಕು ಇರಬೇಕು ಅಂತ ಈ ಸೀಸನ್ ಮಾಡ್ತಾರಲ್ಲ, ಅದೇ ಥರ ಮತ್ತೆ ಸ್ಕ್ವಾಡಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಮಾಡಿದ್ರು ಕೂಡ ಆಶ್ಚರ್ಯ. MS ಧೋನಿಯವರು ಅವ್ರು ಲೆಕ್ಕ ನೋಡ್ತು ಅಂದರೆ MS ಧೋನಿಯವರು ಇಷ್ಟು ವರ್ಷ ಆಡಿದ್ರು ಗುರು. ಅಂದರೆ ಅವರು ಫಿಸಿಕಲಿ ಪ್ರೆಸೆಂಟ್ ಇದ್ರೋ ಇಲ್ವೋ ಅಲ್ಲಿ ಗ್ರೌಂಡಲ್ಲಿ, ಬಟ್ ಇಷ್ಟು ವರ್ಷ ಸ್ಕ್ವಾಡಲ್ಲಿ ಇದ್ರು ಗುರು ಅನ್ನೋ ಥರ ಲೆಕ್ಕ ಬರಲಿ ಅಂತ. ಅಪ್ಡೇಟ್ ನಂಬರ್ 9, ಶ್ರೀಧರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶ್ರೀಧರ್ಗೆ ಸಿಕ್ಕಾಪಟ್ಟೆ ವಿರಾಟ್ ಕೊಹ್ಲಿ ಅವರು ಕ್ರೆಡಿಟ್ ಕೊಟ್ಟಿದ್ದಾರೆ ರೀಸೆಂಟಾಗಿ ಆದಂಥ ಒಂದು ಪಾಡ್ಕಾಸ್ಟಲ್ಲಿ. ಯಾಕಂದರೆ ಇಂಡಿಯನ್ ಟೀಮಲ್ಲಿ ಇದ್ದಾಗ ಅವ್ರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ನನಗೆ ಅಂತ. ಸೊ ಇವ್ರು ಹೇಳೋದೇನು ಅಂತಂದರೆ, ವಿರಾಟ್ ಕೊಹ್ಲಿ ಯಾವ ಥರ ಒಂದು ಚಾಂಪ್ ಅಂತಂದರೆ, ಒಂಥರ ನಾವು ನಾರ್ಮಲ್ ಸುಮ್ಮನೆ ವಿರಾಟ್ ಕೊಹ್ಲಿ ಅಗ್ರೆಷನ್ನು ಹಂಗೆ ಹಿಂಗೆ ಅದು ಮಾತ್ರ ಅಲ್ಲ. ವಿರಾಟ್ ಕೊಹ್ಲಿ ಅಂತಂದರೆ ಅವ್ರು ಪ್ರಾಕ್ಟೀಸ್ನ ಯಾವ ಥರ ಮಾಡ್ತಾರೆ ಅಂದರೆ, ಆ ಥರ ಪ್ರಾಕ್ಟೀಸ್ ಮಾಡುವಂಥ ಪ್ಲೇಯರ್ನ ನೋಡೇ ಇಲ್ಲ. ಇನ್ಕ್ಲೂಡಿಂಗ್ ಫೀಲ್ಡಿಂಗ್ ಪ್ರಾಕ್ಟೀಸ್, ಬರೀ ಬ್ಯಾಟಿಂಗ್ ಮಾತ್ರ ಅಲ್ಲ, ಫೀಲ್ಡಿಂಗ್ ಯಾವ ಥರ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತಂದರೆ, ಒಂದ್ಸಲ ನೋಡಿದೆ ನಾನು ವಿರಾಟ್ ಕೊಹ್ಲಿಗೆ ಒಂಥರ ಫೀಲ್ಡಿಂಗ್ ಮಾಡೋಂಥ ಟೈಮಲ್ಲಿ, ಪ್ರಾಕ್ಟೀಸ್ ಫೀಲ್ಡಿಂಗ್ ಮಾಡೋಂಥ ಟೈಮಲ್ಲಿ, ಕ್ಯಾಚ್ ಹಿಡಿಯುವಂಥ ಟೈಮಲ್ಲಿ ಅವ್ರಿಗೆ ಹರ್ಟಾಗಿ ಕೈಯಲ್ಲಿ ಬ್ಲಡ್ ಬರ್ತಾ ಇತ್ತು, ಒಂದು ಕ್ಯಾಚ್ ಹಿಡಿಯೋದಕ್ಕೆ ಹೋಗ್ಬಿಟ್ಟು. ಸೊ ಅದಾದ ನಂತರ ಬಿಡುಗರು ಸಾಕು ಬಿಡು, ನಿನ್ಗೆ ಇಂಜುರಿ ಆಗೋಗ್ಬಿಡುತ್ತೆ, ಆಮೇಲೆ ಸುಮ್ಮನೆ ಮ್ಯಾಚ್ನ ಕಳ್ಕೊತೀಯ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ವಿ ನಾವು. ಬಿಡು ಸಾಕು ಅಂದನು. ಇಲ್ಲ ಗುರು, ಮಜಾ ಬರ್ತಾ ಇಲ್ಲ ನನಗೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸಿದೆ. ಫೀಲ್ ಬರಬೇಕು ನನಗೆ, ಫೀಲ್ ಬರ್ತಾ ಇಲ್ಲ. ಫೀಲ್ ಬರಲಿ, ಅಲ್ಲಿವರೆಗೂ ನಾನು ಫೀಲ್ಡಿಂಗ್ ಮಾಡ್ತೀನಿ, ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಸೊ ಆ ಥರ ಪಣ ತೊಟ್ಬಿಟ್ಟು ನಿಂತ್ಕೊಂತಾರಂತೆ. ನೋಡಿದೇವಪ್ಪ ವಿರಾಟ್ ಕೊಹ್ಲಿ ಎಷ್ಟು ಟೈಮ್ ನೋಡಿದ್ದೀವಿ. ಈ ಸಲಿನ ನೋಡಿಲ್ವಾ, ಹುಷಾರಿಲ್ಲ ಅಂತಂದ್ರೂ ಕೂಡ ಬಂದ್ಬಿಟ್ಟು RCB ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಆಡಿದ್ದು. ಆ 13 ಸ್ಟಿಚ್ಚನ್ನು ಹಾಕೊಂಡಿರು 2016 ಆ ಸ್ಟಿಚ್ಗಳನ್ನ ಇಟ್ಕೊಂಡು ಕೂಡ ಬಂದ್ಬಿಟ್ಟು ಸೆಂಚುರಿ ಹೊಡಿತಾರೆ. ಸೊ ನೋಡಿದ್ವಿ ವಿರಾಟ್ ಕೊಹ್ಲಿ ಸಣ್ಣ ಪುಟ್ಟ ನಿಗಲ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಸೀನೇ ಇಲ್ಲ. ಅಪ್ಡೇಟ್ ನಂಬರ್ 10, ಜಸ್ಟಿನ್ ಬರ್ತಾ ಇರುವಂಥ ಅಪ್ಡೇಟ್ ಇದು. IPL ಅಲ್ಲಿ ಸ್ಮಾರ್ಟ್ ಸನ್ಗ್ಲಾಸ್ನ ಕೆಲವು ಪ್ಲೇಯರ್ಗಳು ಯೂಸ್ ಮಾಡಲಾಗ್ತಾ ಇತ್ತು. ಸೊ ಈ ಸ್ಮಾರ್ಟ್ ಸನ್ಗ್ಲಾಸ್ನ ಯೂಸ್ ಮಾಡೋಗಿಲ್ಲ ಅಂತ ಇವಾಗ ಅಫಿಷಿಯಲ್ ಅಪ್ಡೇಟ್ ಬಂದಿದೆ ಆ್ಯಂಡ್ ಬ್ಯಾನ್ ಮಾಡಿದ್ದಾರೆ ಸ್ಮಾರ್ಟ್ ಸನ್ಗ್ಲಾಸ್ನ. ನೋಡಿದ್ರೆ ವಿರಾಟ್ ಕೊಹ್ಲಿ ಇವರೆಲ್ಲ ಹಾಕೊಂಡಿರೋದನ್ನ. ಸೊ ಏನಕ್ಕಪ್ಪ ಬ್ಯಾನ್ ಮಾಡಿದ್ರೆ ಅಂತಂದರೆ, ಸ್ಮಾರ್ಟ್ ಸನ್ಗ್ಲಾಸಲ್ಲಿ ಸ್ಟ್ರೀಮಿಂಗ್ನ ಮಾಡ್ಬೋದಂತೆ, ಲೈವ್ ಸ್ಟ್ರೀಮಿಂಗ್ನ ಮಾಡ್ಬೋದಂತೆ. ಲೈವಲ್ಲಿ ಹಾಕೊಂಡಿರುವಂಥ ಟೈಮಲ್ಲೆಲ್ಲ ಲೈವ್ ಹೋಗ್ಬೋದಂತೆ. ಸೊ ಇನ್ ಕೇಸ್ ಏನಾದರೂ ಆ ಥರ ಏನಾದ್ರು ಯೂಸ್ ಮಾಡ್ತಾ ಇದ್ರು ಅಂದರೆ ಮಾಡಬಾರ್ದು ಅಂತ. ಸೊ ಇವಾಗ ಸೀರಿಯಸ್ ಆ್ಯಕ್ಷನ್ನ ತೊಗೊಂಡಿದ್ದಾರೆ. ಸೊ ಇನ್ನು ಯಾರು ಕೂಡ ಸ್ಮಾರ್ಟ್ ಸನ್ಗ್ಲಾಸ್, ನಾರ್ಮಲ್ ಸನ್ಗ್ಲಾಸ್ನ ಯೂಸ್ ಮಾಡ್ಬೋದು, ಬಟ್ ಸ್ಮಾರ್ಟ್ ಸನ್ಗ್ಲಾಸ್ನ ಯೂಸ್ ಮಾಡೋಗಿಲ್ಲ ಅಷ್ಟೇ. ಅಪ್ಡೇಟ್ ನಂಬರ್ 10, ಸುನಿಲ್ ಗವಾಸ್ಕರ್ ಲೆಜೆಂಡ್ ಮಾತಾಡಿದರೆ ಆನ್ ಗೋಯಿಂಗ್. ಇವಾಗ ಸದ್ಯದ ಮಟ್ಟಿಗೆ ಲೆಜೆಂಡ್ ಥರನೇ ಟ್ರೀಟ್ ಮಾಡಬೇಕು ವೈಭವ್ ಸೂರ್ಯವಂಶಿ. ಆ ಥರ ಲೆಜೆಂಡ್ರಿ ಇನ್ನಿಂಗ್ಸ್ಗಳನ್ನೆಲ್ಲ ಆಡ್ತಿದ್ರೆ. ಐ ವಾಸ್ ಲಕ್ಕಿ ಟು ಹ್ಯಾವ್ ವಾಚ್ಡ್ ಸಚಿನ್ ತೆಂಡೂಲ್ಕರ್ ಪ್ಲೇಯಿಂಗ್ ಅಟ್ 15 ಆ್ಯಂಡ್ ನೌ ವೈಭವ್ ಸೂರ್ಯವಂಶಿ. ಅಂದರೆ ಇವರು ಈ ಎಲ್ಲ ಜನ್ರೇಷನ್ಗಿಂತ ಹಿಂದೆ ಇರೋರು. ಸೊ ಅವರು ಲಕ್ಕಿ ಏನ್ ಆಫ್ ಇದ್ದಾರಂತೆ, ನಾನು ಇನ್ನೂ ನೋಡ್ತಾ ಇದ್ದೀನಿ ಇದನ್ನೆಲ್ಲ ಅಂತ. 15 ವರ್ಷ ಅಂತ ಸಚಿನ್ ತೆಂಡೂಲ್ಕರ್ ಒಂಥರ ಭೂಮ್ ಅಂತ ಬಂದ್ಬಿಟ್ಟು ಬ್ಲಾಸ್ಟ್ ಆಗಿರೋದನ್ನ ನೋಡಿದ್ದೀವಿ. ಒಂಥರ ರೊಚ್ಚಿಗೆ ಎದ್ದು ನಿಂತ್ಕೊಂಡಿರೋಂಥ ಸಚಿನ್ ತೆಂಡೂಲ್ಕರ್, ದಾಖಲೆಗಳನ್ನ ಕ್ರಿಯೇಟ್ ಮಾಡುವಂಥ ಸಚಿನ್ ತೆಂಡೂಲ್ಕರ್ ನೋಡಿದ್ದೀನಿ. ಆಮೇಲೆ ವೈಭವ್ ಸೂರ್ಯವಂಶಿ ಇವಾಗ ಬೆಳೀತಾ ಇರೋದನ್ನು ಕೂಡ ನೋಡ್ತಾ ಇದ್ದೀನಿ. ನಾನು ಲಕ್ಕಿ ಏನ್ ಆಫ್ ಇದ್ದೀನಿ, ಇಷ್ಟು ವರ್ಷ ಸರ್ವೈವ್ ಆಗೋದಕ್ಕೆ ಅನ್ನೋ ಥರನೇ ಹೇಳ್ತಾ ಇದ್ರು. ಸೊ ಇಷ್ಟ ಆಗಿತ್ತು ಮಗ ಟಾಪ್ 10 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ.